ನಾವಿವತ್ತು ಹೋಗ್ತಾ ಇರೋದು ಶ್ರೀರಂಗಪಟ್ಟಣಕ್ಕೆ. ಒಂದು ನದಿ ದ್ವೀಪ, ಒಂದು ದೋವಾ ಪ್ರದೇಶ ಅಂತಾರೆ ಅದನ್ನ. ಕಾವೇರಿ ನದಿಯಿಂದ ಸರೌಂಡಿಂಗ್ ಆಗಿದೆ. ಬ್ಯಾಂಗ್ಳೂರಿಂದ ಕೇವಲ 120 ಕಿಲೋಮೀಟರ್ ಅದು ಲೊಕೇಟ್ ಆಗಿದೆ ಮತ್ತು ಮೈಸೂರಿಂದ ಕೇವಲ 20 ಕಿಲೋಮೀಟರ್ ಲೊಕೇಟ್ ಆಗಿದೆ. ಒನ್ ಡೇ ಅಲ್ಲಿ ವಿತಿನ್ 500 ಅಲ್ಲಿ ಯಾವ ತರ ಈ ಜರ್ನಿನ ಕಂಪ್ಲೀಟ್ ಮಾಡ್ಬೇಕನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ಫೈನಲಿ ಅಂತೂ ಇಂತೂ ನಾವೀಗ ಶ್ರೀರಂಗಪಟ್ಟಣಕ್ಕೆ ರೀಚ್ ಆಗಿದ್ದೀರಿ. ಇಲ್ಲಿಗೆ ನಮಗೆ ಬರೋಕ್ಕೆ ರೀಚ್ ಆಗೋಕ್ಕೆ ತಗೊಂಡಿದ್ದ ಟೈಮ್ ಬಂದು 3 hours 40 minutes, ಅಂದರೆ 12 ಗಂಟೆ 40 ನಿಮಿಷಕ್ಕೆ ನಾವಿಲ್ಲಿ ರೀಚ್ ಆಗಿದ್ದೀರಿ. ಏನು ನೋಡ್ತೀರಿ ಶ್ರೀರಂಗಪಟ್ಟಣ, ನೀವು ಆ ಕಡೆ ಇಲ್ಲಿ ಮೇ ಬಿ ಇಲ್ಲಿ ಕಾಣಿಸಲ್ಲ, ಅಲ್ಲಿ ಏನಿದೆ ಅಲ್ಲ, ಅಲ್ಲಿ 2 ಕವಲುಗಳಾಗಿ ಕಾವೇರಿ ಡಿವೈಡ್ ಆಗುತ್ತೆ. ಫಸ್ಟ್ ಕಾವೇರಿ ಇಲ್ಲಿ ಬ್ರಿಡ್ಜ್ ಕಾಣಿಸ್ತಿದೆಯಲ್ಲ, ಇಲ್ಲಿ ನಾರ್ತ್ ಕಾವೇರಿ ಅಂತ ಇಲ್ಲಿ ಹರಿಯುತ್ತೆ. ಮತ್ತು ಈ ಸೈಡ್ಗೆ ಬಂದರೆ ಅಲ್ಲೊಂದು ಬ್ರಿಡ್ಜ್ ಇದೆಯಲ್ಲ, ಅಲ್ಲಿ ಸೌತ್ ಕಾವೇರಿ ಅಂತ ಹರಿಯುತ್ತೆ. ಮತ್ತು ಇವೆರಡೂ ಎಲ್ಲಿ ಜಾಯ್ನ್ ಆಗುತ್ತೆ ಅಂತಂದರೆ ಆ ಕಡೆ ತ್ರಿವೇಣಿ ಸಂಗಮ ಅಂತ ಆ ಕಡೆ ಲಾಸ್ಟಲ್ಲಿ ಮತ್ತೆ ಜಾಯ್ನ್ ಆಗುತ್ತೆ. ಈ ಕಂಪ್ಲೀಟ್ ಶ್ರೀರಂಗಪಟ್ಟಣ ನದಿ ಸಿಟಿ ಬಂದು ನದಿ ಸೆಂಟ್ರಲ್ ಇದೆ. ಈ ಕಡೆ ನದಿ ಕೊನೆಯಲ್ಲಿ ಅಲ್ಲಿ ಜಾಯ್ನ್ ಆಗುತ್ತೆ. ಇಲ್ಲೆಲ್ಲವೂ ಸಹ ಇದೊಂದು ಸಂಸ್ಥಾನದ ರಾಜಧಾನಿಯಾಗಿತ್ತು. ಯಾರ ಸಂಸ್ಥಾನ ಅಂದರೆ ಟಿಪ್ಪು ಸುಲ್ತಾನ್ ರವರ ಸಂಸ್ಥಾನದ ರಾಜಧಾನಿ ಆಗಿತ್ತು. ಇಲ್ಲಿ ರೈಲ್ವೆ ಸ್ಟೇಷನ್, ಇದು ರೈಲ್ವೆ ಸ್ಟೇಷನ್ ಕಾಣಿಸ್ತಿದೆಯಲ್ಲ, ಇದೆಲ್ಲ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ನೋಡಿ ಇದು ಕಾಣಿಸ್ತಿದೆಯಲ್ಲ, ಇದೇ ಟೆಂಪಲ್. ಇದನ್ನು ಮೊದಲ ರಂಗ ಅಂತಾರೆ. ಅಂದರೆ ಕಾವೇರಿ ದಡದಲ್ಲಿ ರಂಗನಾಥನಿಗೆ ಕಟ್ಟಿರೋ ಟೆಂಪಲ್ಗಳಲ್ಲಿ ಇದು ಮೊದಲನೇ ರಂಗ. ನೆಕ್ಸ್ಟ್ ಬರೋದು ಮಧ್ಯ ರಂಗ, ಕೊನೆಯಲ್ಲಿ ಬರೋದು ಅಂತಿಮ ರಂಗ ಅಂತ. ಮಧ್ಯದಲ್ಲಿ ಬರೋದು ಎಲ್ಲಿದೆ ಅಂದರೆ ಶಿವನ ಸಮುದ್ರದಲ್ಲಿ ಸಿಗುತ್ತೆ. ಈ ಕಾವೇರಿ ನದಿಯಲ್ಲಿ ದಡದಲ್ಲಿ ಕಟ್ಟಿರುವ ಅಂತ ಮೊದಲ ವಿಷ್ಣುವಿನ ಟೆಂಪಲ್ ಇದು. ಟೆಂಪಲ್ ಹತ್ರ ಫುಲ್ ಜನ ಇದ್ದಾರೆ. ಫಸ್ಟ್ ಬೇರೆ ಬೇರೆ ಜಾಗಗಳಲ್ಲಿ ನೋಡ್ಕೊಂಬಂದು ಮತ್ತೆ ಟೆಂಪಲ್ ಹತ್ರ ದರ್ಶನಕ್ಕೆ ಹೋಗೋಣ. ಟೆಂಪಲ್ ಈಗ 1:30 ಕ್ಲೋಸ್ ಮಾಡ್ತಾರಂತೆ. ಮತ್ತೆ ಇನ್ನು ಓಪನ್ ಮಾಡೋದು 4 ಗಂಟೆಗೆ ಖಾಲಿ ಇರುತ್ತೆ ಅಂತ ಹೇಳಿದ್ರೆ ಆಗ ಹೋಗೋಣ. ದೇವಸ್ಥಾನದಿಂದ ನಾವು ಮುಂದೆ ಬರ್ತಾ ಈಗ ಒಂದು ಸ್ಥಳಕ್ಕೆ ಬಂದಿದ್ದೀರಿ. ಅದು ಯಾವ ಸ್ಥಳ ಅಂದರೆ ಟಿಪ್ಪು ಸುಲ್ತಾನರು ಮರಣ ಹೊಂದಿದಂಥ ಸ್ಥಳ. 1799ರಲ್ಲಿ 4ನೇ ಆಂಗ್ಲೋ ಯುದ್ಧ ನಡೆಯಿತು. ಆ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನರಿಗೆ ಹೊಡೆದಂತಹ ಏಟಿಗೆ ಅವರು ಇಲ್ಲಿ ಬಂದು ಅವರ ದೇಹವನ್ನು ತ್ಯಾಗ ಮಾಡ್ತಾರೆ. ಅದಕ್ಕೋಸ್ಕರ ಈ ಸ್ಥಳವನ್ನು ಅವರ ನೆನಪಿನಲ್ಲಿ, ಅವರ ಗುರುತಿನಲ್ಲಿ ಹಾಗೆ ಒಂದು ಸ್ಮಾರಕ ಥರ ಮಾಡಿದ್ದಾರೆ. ಬಟ್ ಆ್ಯಕ್ಚುಲಿ ಅವ್ರು ದಫನ್ ಮಾಡಿದ್ದು ಇಲ್ಲಲ್ಲ, ಅವ್ರು ಸಾವನ್ನಪ್ಪಿದ್ದಿಲ್ಲಿ. ಬಟ್ ಅವ್ರು ದಫನ್ ಮಾಡಿದ್ದು ಅವ್ರ ಸಮಾಧಿ ಬೇರೆ ಕಡೆನೇ ಇದೆ. ದಾರಿ ಕಾಣುತ್ತಿದೆ ಮುಂದೆ, ಸಾಗಲೇಬೇಕು ಇನ್ನು ಮುಂದೆ ಅಂತ ಹೇಳ್ಕೊತ ಮುಂದೆ ಹೋಗ್ತಾನೆ ಇದ್ದೀನಿ. ದಾರಿ ಮಾತ್ರ ತುಂಬ ಚೆನ್ನಾಗಿದೆ. ಈ ವಾಕಲ್ಲಿ ನೀವು ಆರಾಮಾಗಿ ಟ್ರೆಕ್ ಮಾಡ್ತಾನೆ ಎಲ್ಲ ಜಾಗನ ಕಂಪ್ಲೀಟ್ ಮಾಡ್ಬೋದು. ಇನ್ನು ನನಗೆ ಸಂಜೆ 5 ಗಂಟೆವರೆಗೂ ಟೈಮ್ ಇದೆ. ಎಷ್ಟಾಗುತ್ತೆ ಅಷ್ಟು ಪ್ಲೇಸಸ್ನ ಕವರ್ ಮಾಡ್ತೀನಿ. ನೀವು ಸಹ ಪ್ಲ್ಯಾನ್ ಮಾಡ್ಕೊಳ್ಳಿ, ವಿಡಿಯೋ ನೋಡಿ ಯಾವ ಥರ ಬರಬೇಕು, ಏನು ಮಾಡಬೇಕು ಅಂತ. ಈಗೇನು ನೀವು ನೋಡ್ತಿದ್ದೀರಲ್ಲ, ಇದು ಒಂದಾನೊಂದು ಕಾಲದಲ್ಲಿ ರಾಜರ ಕೋಟೆಯಾಗಿತ್ತು. ಮುಖ್ಯ ಕೋಟೆ ಇವತ್ತು ಶಿಥಿಲಾವಸ್ಥೆಗೆ ತಲುಪಿದೆ. ಮೇ ಬಿ ಆವಾಗಿಲ್ಲಿ ಸೈನಿಕರು ಇರ್ತಿದ್ರು ಅನ್ಕೊತೀನಿ, ಅಥವಾ ಇಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿದ್ದಂತಹ ಒಂದು ಕಟ್ಟೆ ಆಗಿರ್ಬೋದು. ವ್ಯಾಪಾರಸ್ಥರು ಈ ರಸ್ತೆ ಮೂಲಕ ಹೋಗಬೇಕಾದ್ರೆ ಇಲ್ಲಿ ಕೂತ್ಕೊಂಡು ಅದ್ರ ಸಂಬಂಧಪಟ್ಟಂತೆ ಟ್ಯಾಕ್ಸನ್ನು ಇಲ್ಲಿ ಕಲೆಕ್ಟ್ ಮಾಡ್ತಿರ್ಬೋದು. ಈಗ ನೀವು ನನ್ನಿಂದ ನೋಡ್ತಿದ್ರಲ್ಲ, ಇದು ಶ್ರೀರಂಗಪಟ್ಟಣದ ಮುಖ್ಯ ಬಸ್ ಸ್ಟ್ಯಾಂಡ್ ಆಗಿದೆ. ಇಲ್ಲಿಗೆ ಎಲ್ಲ ಕಡೆಯಿಂದ ಬಸ್ ಫೆಸಿಲಿಟಿ ಇದೆ. ಬ್ಯಾಂಗ್ಳೂರಿಂದ ಇದ್ದು ಮಂಡ್ಯದಿಂದ ಮತ್ತು ಮೈಸೂರಿಂದ ಎಲ್ಲ ಕಡೆಯಿಂದ ಬಸ್ ಫೆಸಿಲಿಟಿ ಇದೆ. ಬ್ಯಾಂಗ್ಳೂರಿಂದ 120 ಕಿಲೋಮೀಟರ್ ಆಗುತ್ತೆ ಮತ್ತು ಮೈಸೂರಿಂದ ಕೇವಲ 20 ಕಿಲೋಮೀಟ್ರಲ್ಲಿ ಈ ಸಿಟಿ ನಿಮಗೆ ಸಿಗುತ್ತೆ. ಆಲ್ಮೋಸ್ಟ್ 15 ಮಿನಿಟ್ಸಿಂದ ನಡ್ಕೊಂಡು ಬರ್ತಾ ಈಗ ನಾವು ಬಂದ್ವಿ ದರ್ಗಾ ದೌಲತಾಬಾದ್. ಟಿಪ್ಪು ಸುಲ್ತಾನ್ರವರ ಸಮ್ಮರ್ ಪ್ಯಾಲೇಸ್ ಇದಾಗಿರುತ್ತೆ. ಇದ್ರ ಟೈಮಿಂಗ್ಸ್ ಬಂದು 9 to ಮಾರ್ನಿಂಗ್ 9ಇಂದ ಸಂಜೆ 5ವರೆಗೂ ಇರುತ್ತೆ. ಆ ಮಧ್ಯದಲ್ಲಿ ಯಾವಾಗ ಬೇಕಾದ್ರೂ ನೀವು ಬಂದು ನೋಡ್ಕೊಂಡು ಹೋಗ್ಬೋದು. ಒಬ್ಬರಿಗೆ ಎಂಟ್ರಿ ಫೀಸ್ ಬಂದು 20 ರೂಪೀಸ್ ಇರುತ್ತೆ. ಇದನ್ನು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ.
ಆಗಿನ ಕಾಲದಲ್ಲಿ ಅನೇಕ ಯುದ್ಧ ಯಾವ ಥರ ಮಾಡಬೇಕು, ಯಾವ ಥರ ಎಲ್ಲಿ ಯಾರನ್ನ ಅಟ್ಯಾಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಡಿಸ್ಕಷನ್ ನಡೀತಿತ್ತಂತೆ. ಇದು ಯಾಕಂದರೆ ಇದನ್ನ ಸಮ್ಮರ್ ಪ್ಯಾಲೇಸ್ ಆಗಿ ಅವ್ರು ಚೂಸ್ ಮಾಡಿದ್ದಂದರೆ ಸುತ್ತ ಗ್ರೀನರಿ ಇರೋದ್ರಿಂದ ತುಂಬ ಕೂಲ್ ನೇಚರ್ ಇರ್ತಿತ್ತು. ಮತ್ತು ಅದು ಅರಮನೆ ಸುತ್ತ ವಾಟರ್ನ ಇಡ್ತಿದ್ರಂತೆ. ಅಂದರೆ ಯಾಕೆ ಅಂತಂತಂದರೆ ಆ ವಾಟರಿಂದ ಬರೋ ಮಾಯ್ಶ್ಚರೈಸರ್ಸ್ ಅರಮನೆ ತುಂಬ ತಂಪಾಗಿರ್ತಿತ್ತು ಅಂತ. ಇಲ್ಲಿ ಯುದ್ಧಗಳ ಬಗ್ಗೆ ಅವರು ಡಿಸ್ಕಷನ್ ಮಾಡ್ತಿದ್ರು ಅಂತಂತಂದರೆ ದರಿಯಾ ದೌಲತಾಬಾದ್ ಅಂದರೆ ಸಂಪತ್ತಿನ ಸಮುದ್ರದ ತೋಟ ಅಂತ ಕರೀತಾರೆ. ಇದನ್ನು 1778ರಿಂದ 1784ರವರೆಗೆ ಇದನ್ನ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಇದಕ್ಕೆ ಮುಖ್ಯವಾಗಿ ಬಳಸಿರೋದು ಕಲ್ಲು ಮತ್ತು ಮರಗಳನ್ನು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು 200 ವರ್ಷದ ಹಿಂದೆ ಇಲ್ಲೆಲ್ಲ ಫುಲ್ ಟೈಟ್ ಸೆಕ್ಯೂರಿಟಿ ಇರ್ತಿತ್ತು. ಜನ ಸಾಮಾನ್ಯ ನಮ್ಮಂಥ ನಿಮ್ಮಂಥ ಪ್ರಜೆಗಳು ಯಾರೂ ಬರೋಕ್ಕಾಗ್ತಿಲ್ಲ, ನೋಡೋಕ್ಕಾಗ್ತಿರಲಿಲ್ಲ. ಬಟ್ ಕಾಲ ಬದಲಾಗಿದೆ, ಎಲ್ಲರೂ ಇಲ್ಲಿ ಬಂದು ನೋಡ್ಬೋದು. ಇದು ತುಂಬ ಚಿಕ್ಕ ಅರಮನೆ ಆಗಿತ್ತು. ಜಸ್ಟ್ ನಿಮಗೆ ಒಂದು 20 to 30 ಮಿನಿಟ್ಸ್ ಸಾಕು ಇದನ್ನು ನೋಡೋಕ್ಕೆ. ನಮ್ದೀಗ ಮತ್ತೆ ನಟರಾಜ ಸರ್ವಿಸ್ ಸಿಗರು. ಅಟ್ ಪ್ರೆಸೆಂಟ್ ನಾನೀಗ ನಿಮಿಷಾಂಬ ತಾಯಿ ಟೆಂಪಲ್ ಎದುರುಗಡೆ ಇದ್ದೀನಿ. ದೇವಸ್ಥಾನ ಎದುರಿಗೆ ಈ ಥರ ಕಾಣಿಸುತ್ತೆ. ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ನಿಮಗೆ, ನದಿ ಡಿವೈಡ್ ಆಗುತ್ತೆ ಅಂತ, ಸೌತ್ ಕಾವೇರಿ ನಾರ್ತ್ ಕಾವೇರಿ ಅಂತ. ಇದು ನಾರ್ತ್ ಪಾರ್ಟ್ ಆಫ್ ಕಾವೇರಿ. ಇನ್ನು ಅಲ್ಲಿ ಹತ್ರಕ್ಕೆ ಹೋಗ್ತೀನಿ, ತುಂಬ ಕಡಿಮೆ ಆಗಿದೆ. ಇದು ಮುಂದೆ ಹೋಗ್ತಾ 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 ಅಲ್ಲಿ ತ್ರಿವೇಣಿ ಸಂಗಮಲ್ಲಿ 3 ನದಿಗಳು ಸೇರಿ ಅಲ್ಲೊಂದು ಪವಿತ್ರ ಸ್ಥಳ ಇದೆ. ನಿಮಿಷಾಂಬ ಟೆಂಪಲ್ಗೆ ನಿಮಿಷಾಂಬ ಅಂತ ಹೆಸರು ಬರೋದಕ್ಕೆ ಮುಖ್ಯ ರೀಸನ್ ಏನು ಅಂತಂತಂದರೆ, ಒನ್ಸ್ ಅಪಾನ್ ಎ ಟೈಮಲ್ಲಿ ಒಬ್ಬ ಋಷಿಯವರು ಇಲ್ಲಿ ಯಾಗ ಮಾಡ್ತಿರ್ತಾರೆ. ಆ ಯಾಗ ಕಂಪ್ಲೀಟ್ ಆದ ಏನಾಗುತ್ತೆ ಅಂತಂತಂದರೆ ಭೂಮಿ ಮೇಲೆ ರಾಕ್ಷಸರು ಇಲ್ದಿರೋ ಥರ ಆಗುತ್ತೆ ಅಂತ ರಿಸಲ್ಟ್ ಇರುತ್ತೆ. ಸೊ ರಾಕ್ಷಸರು ಏನು ಮಾಡ್ತಾರೆ, ನಮಗಿಲ್ಲಿ ಅಸ್ತಿತ್ವನೇ ಇರಲ್ಲ ಅಂದ್ಬಿಟ್ಟು ಅವರು ಅದನ್ನು ಅಡ್ಡಿಪಡಿಸ್ತಾರೆ. ಆಗ ಶಿವ ಅವರ ಮಿಸಸ್ಸು ಅಂದರೆ ನಮ್ಮ ಪಾರ್ವತಮ್ಮ ಬಂದು ಅವರು ಋಷಿಮನಿಗಳು ಯಾಗ ಮಾಡ್ತಿದ್ದ ಇದಿರುತ್ತಲ್ಲ ಹೋಮಕುಂಡದಲ್ಲಿ ಪಾರ್ವತಮ್ಮನವರು ಉದ್ಭವವಾಗಿ ಆ ರಾಕ್ಷಸನ್ನ ನಿಮಿಷಗಳಲ್ಲಿ ಹಿಂಗೆ ಸಂಹಾರ ಮಾಡ್ತಾರಂತೆ. ಅದಕ್ಕೋಸ್ಕರ ಅವತ್ತಿಂದ ಇಲ್ಲಿ ನಿಮಿಷಾಂಬ ಅಂತ ಒಂದು ಟೆಂಪಲ್ ಅಸ್ತಿತ್ವಕ್ಕೆ ಬರುತ್ತೆ, ದೇವಸ್ಥಾನ ಅಸ್ತಿತ್ವಕ್ಕೆ ಬರುತ್ತೆ. ಆಮೇಲೆ ಇಲ್ಲಿ ಭಕ್ತರು ಹೋಗಿ ಏನಾದರೂ ತಮ್ಮ ಕಷ್ಟಗಳನ್ನು ಮತ್ತು ಏನಾದರೂ ಅಲ್ಲಿ ಕೇಳಿಕೊಂಡಾಗ ನಿಮಿಷಗಳಲ್ಲಿ ಅದು ಪರಿಹಾರ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ, ಜನರ ನಂಬಿಕೆ ಇದೆ. ಅದಕ್ಕೋಸ್ಕರ ಇಲ್ಲಿ ನಿಮಿಷಾಂಬ ಅಂತ ಟೆಂಪಲ್ ನೇಮ್ ಬರುತ್ತೆ. ನಾನು ಹೀಗೆ ಬಂದರು ಡಿಸೆಂಬರ್ ಮಂತಲ್ಲಿ ನೀರು ಸ್ವಲ್ಪ ಕಡಿಮೆ ಆಗಿದೆ. ಬಟ್ ನೀವತ್ತು ಆಗಸ್ಟ್ ಸೆಪ್ಟೆಂಬರ್ ಆ ಮಂತಲ್ಲಿ ಮಾನ್ಸೂನ್ ಮುಗಿದ ತಕ್ಷಣ ನೀವು ಬಂದರೆ ಇಲ್ಲಿ ನದಿ ಯಾವ ರೇಂಜಿಗೆ ಇರುತ್ತೆ ಅಂದರೆ, ನೀವು ಅಲ್ಲಿ ನೋಡ್ತಿದ್ರಲ್ಲ ದೇವಸ್ಥಾನ ಅಲ್ಲಿವರೆಗೂ ಹರಿತಿರುತ್ತೆ. ಅಂದರೆ ಇದೆಲ್ಲವೂ ಸಹ ನೀರಾಗಿರುತ್ತೆ. ಕಾವೇರಿ ತಾಯಿ ಅಷ್ಟರ ಮಟ್ಟಿಗೆ ಇಲ್ಲಿ ಪ್ರಭಾವನ ಬೀರಿ ಹರಿತಿರ್ತಾಳೆ. ಸಣ್ಣ ಮಕ್ಕಳಾಗೆ ಉಳ್ಕೊಂಬರ್ಬೇಕ ನಾವು. ಈಗ ತಾನೇ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರ್ತಿದ್ದೀರಿ. ವೀಕೆಂಡ್ ಆಗಿರೋದು ಸ್ವಲ್ಪ ಜನ ಜಾಸ್ತಿ ಇದ್ದಾರೆ. ವೀಕೆಂಡಲ್ಲಿ ಬಂದರೆ ನೀವು 100 ರೂಪೀಸ್ ಕೊಟ್ಟು ಸ್ಪೆಷಲ್ ದರ್ಶನಕ್ಕೆ ಹೋಗಿ ಸ್ವಲ್ಪ ಬೇಗ ದರ್ಶನ ಆಗುತ್ತೆ. ಲೈನಲ್ಲಿ ನಿಲ್ತೀನಿ ಅಂತಂದರೆ ನೀವು ಬಸ್ಸಲ್ಲಿ ಬಂದರೆ ಅಥವಾ ಒಂದು ವೆಹಿಕಲ್ಸಲ್ಲಿ ಬಂದರೆ ಸರಿ ಹೋಗುತ್ತೆ. ಬಟ್ ಟ್ರೈನ್ ನೀವು ಕ್ಯಾಚ್ ಮಾಡಬೇಕಂದ್ರೆ ಮತ್ತೆ 100 ರೂಪೀಸ್ ದರ್ಶನ ಕೊಟ್ಟು 100 ರೂಪೀಸ್ ಅಮೌಂಟ್ ಕೊಟ್ಟು ನೀವು ದರ್ಶನ ಮುಗಿಸ್ಕೊಂಡು ಬೇಗ ಮತ್ತೆ ಹೋಗಿ. ಈಗ ನೆಕ್ಸ್ಟ್ ಹೋಗಿ ಹೊಟ್ಟೆಗೆ ಸ್ವಲ್ಪ ಊಟ ಹಾಕ್ಕೊಂಡು ಸ್ವಾಮಿಗಳ ದರ್ಶನ ಪಡ್ಕೊಂಡು ಸೀದಾ ಟ್ರೈನ್ ಎಕ್ಕಿ 8 ಗಂಟೆ 8:30 9 ಗಂಟೆ ನಮ್ಮ ಟೈಮ್ ಗೊತ್ತಲ್ವ, ಅಷ್ಟೊತ್ತಿಗೆ ಬ್ಯಾಂಗ್ಳೂರಲ್ಲಿ ಪ್ರತ್ಯಕ್ಷ ಆಗ್ತೀನಿ. ಅಲ್ಲಿಂದ ಮುಗಿಸ್ಕೊಂಡು ಈಗ ನಾವು ಬಂದಿದ್ದೀವಿ ಹೋಟೆಲ್ ಮಯೂರಾಗೆ. ಇಲ್ಲಿ ಸ್ವಲ್ಪ ಊಟ ಮಾಡಿ ಮತ್ತೆ ಹೊರಡ್ತೀರಿ. ಫೈನಲಿ ಪೀಸ್ಫುಲಿ ಈ ಟೆಂಪಲಲ್ಲಿ ನಮಗೆ ದರ್ಶನ ಅನ್ನೋದು ಮುಗಿಯುತ್ತೆ. ಇಂದಿಗೆ 1100 ವರ್ಷಗಳ ಹಿಂದೆ ಇದನ್ನು ಈ ಗ್ರಾಮದ ಮುಖ್ಯಸ್ಥ ತಿರುಮಳ ಅನ್ನೋರು ಇದನ್ನ ನಿರ್ಮಾಣ ಮಾಡ್ತಾರೆ. ಅವರು ಯಾವುದೋ ಒಂದು ಡೈನಾಸ್ಟಿಯ ಸಾಮಂತ ರಾಜರಾಗಿರ್ತಾರೆ ಈ ಊರಿಗೆ ಸಂಬಂಧಪಟ್ಟಂತೆ. ಈ ಊರಿಗೆ ಶ್ರೀರಂಗಪಟ್ಟಣ ಅಂತ ಹೆಸರು ಬರೋಕ್ಕೆ ಮುಖ್ಯವಾದ ಕಾರಣ ಈ ಟೆಂಪಲೇ. ಈ ಟೆಂಪಲ್ಗೆ ಶ್ರೀರಂಗನಾಥ ಇರೋದ್ರಿಂದಲೇ ಈ ಊರಿಗೆ ಶ್ರೀರಂಗಪಟ್ಟಣ ಅಂತ ಒಂದು ಹೆಸರು ಬರುತ್ತೆ. ಇನ್ನು ಸುಮಾರು 12ನೇ ಶತಮಾನದಲ್ಲಿ ಬರೋಷ್ಟರಲ್ಲಿ
ಹೊಯ್ಸಳ ರಾಜ ವಿಷ್ಣುವರ್ಧನರವರು ಈ ದೇವಸ್ಥಾನದ ಆವರಣದಲ್ಲಿ ರಾಮಾನುಜಾಚಾರ್ಯರಿಗೆ ಒಂದು ಅಗ್ರಹಾರ, ಬ್ರಾಹ್ಮಣರ ಅಗ್ರಹಾರವನ್ನು ನಿರ್ಮಿಸಿಕೊಡಲು ಜಾಗ ಕೊಡ್ತಾರೆ ಮತ್ತು ಪ್ರೋತ್ಸಾಹ ಕೊಡ್ತಾರೆ. ವಿಷ್ಣುವರ್ಧನ ನಂತರ ಬರುವ ವೀರಬಲ್ಲಾಳ ಟು ಯಾರಂತಂದರೆ ಅರುಣಾಚಲ ತಿರುವಣ್ಣಾಮಲೆಯಲ್ಲಿ ಒಂದು ಗೋಪುರ ಕಟ್ಟಿಸ್ಕೊಡ್ತಾರಲ್ಲ, ಅದೇ ರಾಜರು ಈ ದೇವಸ್ಥಾನಕ್ಕೂ ಸಹ ತಮ್ಮ ಅವಧಿಯಲ್ಲಿ ಅನೇಕ ಕೊಡುಗೆಗಳನ್ನು ನೀಡಿ, ಸಹಾಯವನ್ನು ನೀಡಿ ಮತ್ತು ಇದನ್ನು ಇನ್ನಷ್ಟು ಎತ್ತರಕ್ಕೆ ತಗೊಂಡು ಹೋಗೋದ್ರಲ್ಲಿ ಹೆಲ್ಪ್ ಮಾಡಿದ್ದಾರೆ. ಆ ನಂತರ ಬಂದಂಥ ವಿಜಯನಗರ ಸಾಮ್ರಾಜ್ಯ ಅವರ ಅಧೀನಕ್ಕೆ ಈ ದೇವಸ್ಥಾನ ಬರುತ್ತೆ. ಅವರೂ ಸಹ ತುಂಬ 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 ಕಾಂಟ್ರಿಬ್ಯೂಷನ್ಸನ್ನು ಕೊಟ್ಟು ಈ ಟೆಂಪಲ್ನ ಜೀರ್ಣೋದ್ಧಾರ ಮಾಡಿ ಈ ಟೆಂಪಲ್ಗೆ ಪ್ರೋತ್ಸಾಹ ನೀಡಿದರು. ಮತ್ತು ಇನ್ನು ದೇವಸ್ಥಾನದ ಮುಖ್ಯ ದ್ವಾರ ಏನಿದೆಯಲ್ಲ, ಅದನ್ನು ವಿಜಯನಗರ ಸಾಮ್ರಾಜ್ಯದ ಅನುಗ್ರಹದಿಂದ ಇಲ್ಲಿ ಕಟ್ಟಲಾಗುತ್ತೆ. ಅಂದರೆ ಅವರು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ. ಮತ್ತು ಇನ್ನೊಂದು ವಿಜಯನಗರ ಸಾಮ್ರಾಜ್ಯದಿಂದ ಮತ್ತೊಂದು ಕಾಂಟ್ರಿಬ್ಯೂಷನ್ ಈ ಟೆಂಪಲ್ಗೆ ಏನಪ್ಪ ಅಂತಂದರೆ ಒಂದು ಮಂಟಪ ಸಹ ಅವ್ರು ಕಟ್ಕೊಟ್ಟಿರ್ತಾರೆ. ತದನಂತರ ನಮ್ಮ ಮೈಸೂರು ಮಹಾರಾಜರು ಬರ್ತಾರೆ, ಅವರೂ ಸಹ ಇದನ್ನು ಜೀರ್ಣೋದ್ಧಾರ ಮಾಡ್ತಾರೆ, ಇದಕ್ಕೆ ಪ್ರೋತ್ಸಾಹ ನೀಡ್ತಾನೆ ಬರ್ತಾರೆ. ಇನ್ನೊಂದು ಮುಖ್ಯವಾದ ವಿಷಯ ಏನಂತಂತಂದರೆ, ಇಲ್ಲಿಂದ ಟಿಪ್ಪು ಸುಲ್ತಾನ್ ಅರಮನೆ ಕೇವಲ 400 ಮೀಟ್ರ್ ದೂರದಲ್ಲಿರುತ್ತೆ. ಶ್ರೀರಂಗಪಟ್ಟಣವನ್ನು ಅವರು ಮುಖ್ಯ ರಾಜಧಾನಿಯನ್ನಾಗಿ ಮಾಡಿಕೊಂಡು ಇಡೀ ಕರ್ನಾಟಕವನ್ನು ಆಳಿರ್ತಾರೆ. ಇದಾಗಿತ್ತು ಕಂಪ್ಲೀಟ್ ಹಿಸ್ಟ್ರಿ ಯಾವುದ್ರ ಸಂಬಂಧಪಟ್ಟಂತೆ, ಶ್ರೀರಂಗನಾಥ ಸ್ವಾಮಿ ಟೆಂಪಲ್ಗೆ ಸಂಬಂಧಪಟ್ಟಂತೆ. ಆಮೇಲೆ ನಾವು ಸಂಜೆ 5 ಗಂಟೆಗೆ ಟ್ರೈನನ್ನು ಹತ್ತಿ ಬೆಂಗಳೂರಿಗೆ ಬಂದು ಇಳಿಯೋಷ್ಟರಲ್ಲಿ ರಾತ್ರಿ 9 ಗಂಟೆ ಆಗಿತ್ತು. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಸಿಗೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಯಾಕೆ ಇಷ್ಟ ಆಗಿಲ್ಲ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಬರೆಯಿರಿ.